ಯಾವ್ದ್ರಿ ಓ ಬಹುನ್ ಗಾಡಿ ಹೊಡಾತಾಳ ಏನ್ ಬೇಕು ನಿಮ್ಗೆ ನೋಡ್ರಿ ಮಮ್ಮಿ ಅವ್ರ ಆಫೀಸ್ ಮಾಡತ್ತಾರ ಪಾಪು ನಿಂತಾರ ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಎಲ್ಲ ಮದು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸಾಗಿಚ್ಚಿ ಅಂತಂದ್ರೆ ಒಂದು 3-4 ವಿಡಿಯೋಸ್ ನೋಡ್ರಿ, ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಜೇನು ತುಂಟಾಟ ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ನೋಡ್ರಿ ಮಮ್ಮಿ ಅವ್ರ ಆಫೀಸ್ ಮಾಡತ್ತಾರ ಪಾಪು ನಿಂತಾರ ಇಲ್ಲಿ ಅವರು ನಿಂತು ನೋಡತ್ತಾರ. ಇಲ್ಲಿ ಗಂಟೆ ಆಗೈತಿ 9:30. ನಾಥ ಬ್ರಹ್ಮ ಇಡ್ಲಿ ತೊಗೊಂಡೆ, ಯಾಕೋ 15 ರೂಪಾಯಿ ಮಾಡ್ಯಾರಪ್ಪ, ಯಾಕೆ ಗೊತ್ತಿಲ್ಲ. 10 ರೂಪಾಯಿ ಆಯ್ತು. ಈ ರೋಡ್ ನೋಡ್ರಿ ನಿಮ್ಗೆ ತೋರಿಸಿ ಅಷ್ಟು ದಿನ ಆಗಿತ್ತು. ಒಳ್ಳೆ ಕೊಡ್ಬೋದು ಅವನು, ಗೊತ್ತಿಲ್ಲ. ಅದ ಏನ್ ನಾದ್ರಮ್ಮ ದ ವೆರಿ ಪರ್ಪಸ್ ಆಫ್ ನಾವು ತರೋದು USP ನ ಹೋಗ್ಬಿಡ್ತಲ್ಲ ಅವ್ರದ್ದು. 15 ರೂಪಾಯಿ ಮಾಡ್ಯಾರ. ಸೊ ಇಡ್ಲಿ ನೋಡ್ರಿ, ಅದೇನೋ ಗ್ಯಾಸ್ ಸಂಬಂಧನ ಏನೋ ಇರ್ಬೇಕು, ನನಗೆ ಗೊತ್ತಿಲ್ಲ. ಸೊ ತಿನ್ನೇಶ್ವರ್, ಇಡ್ಲೇಶ್ವರ್, ಗಂಟೆ ಹತ್ತೇಶ್ವರ್, ಇಲ್ಲೊಂದೈತೆ ನಮ್ಮ ಕೆಲಸಕ್ಕೆ ಹುಡುಗೊಂದು. ನನ್ನ ಬಾಜುಗೆ ಜೋರು ಮೊಬೈಲ್ ಹಚ್ಕೊಂಡು ಕುಂತ್ಬಿಟ್ಟತ್ತಕಿ, ಹೆಂಗೆ ಏನು ಹೇಳ್ಬೇಕು ಗೊತ್ತಾಗುತ್ತೆ. ಮರಿ ಯಾರು ಬೇಟ ಅದ ಇನ್ನಂಗೆ ಡ್ರೆಸ್ ಹಾಕೊಂಡ್ಬಂದತಿ? ಪಾಪು ಬೇಟ ಅದು? ಹೌದು ಬೇಟ, ಸೇಮ್ ಡ್ರೆಸ್ ಹಾಕೊಂಡ್ಬಿಟ್ಟಿರ್ಬೇಟ ನೀವು. ಹೌದು ಬೇಟ, ಹೌದ್ರಿ ಬೇಟ. ಅದೊಂದು ಮಸ್ತ್ ಕಂಡೀಷ್ನರ್ ಯೂಸ್ ಮಾಡಿದ್ದಾರೆ, ಪ್ಯಾಂಟಿಂದವ್ರದ್ದು, ಕೊಲಾಯ್ಸ್ ರಿಪೇರ್ ಅಂತಿದ್ದು, ಬ್ರ್ಯಾಂಡಿಲಲ್ಲಿ ಇದು ಹೇಳತ್ತೀನಿ. ಏನು ಮಸ್ತ್ ಅದು ಕೂದಲ ಹೇಳ್ತೀನಿ. ಅದು ಮತ್ತು ಇಲ್ಲಿ ನಮ್ಮ ಪೂನಾ ವಾಟರ್ ಇಷ್ಟು ಹಾರ್ಡ್ ಅದಾವ ಅಂತಂದ್ರೆ ನೀವು ನಂಬಕ್ಕೂ ಆಗೋದಿಲ್ಲ, ಅಷ್ಟು ಕೆಟ್ಟ ಹಾರ್ಡ್ ಅದಾವೆ. ನೈಸ್, ಲೈಕ್ ಆಯ್ತು ನೋಡ್ರಿ. ಹೆಂಗೂ ನಾ ಡೈಲಿ ಅಂತೂ ತಲೆ ಸ್ನಾನ ಮಾಡೋದಿಲ್ಲ, 4 ದಿವ್ಸಕ್ಕೊಮ್ಮೆ ಮಾಡ್ತೀನಿ. ಸೊ ಐ ಥಿಂಕ್ ದ್ಯಾಟ್ ಇಸ್ ಫೈನ್. ನಿಮ್ಮ ಕೂದಲ ಸ್ವಚ್ಛ ಕ್ಲೀನ್ ಇರ್ತಾವಂದ್ರೆ ಕಾಫಿ ಮಾಡ್ಕೊಳ್ಳೋ ಅಂತ. ಹೌದು, ನಂದು ಯುನೀಕ್ ಸ್ಟೈಲ್ ಇದು ಕಾಫಿ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇದ್ರಾಗ ಮಸ್ತ್ ಇದು ಜಾಸ್ತಿ ನಿಮ್ಗೆ ಅಂದಂಗೆ ಭಾಳ ದಿನ ಆಯ್ತಲ್ಲ ವ್ಲಾಗ್ ಮಾಡಿ ಪಿಜ್ಜಾ ಮಾಡಿ ತೋರಿಸ್ತಂತೇಳಿ. ಆ್ಯಕ್ಚುಲಿ ಪಿಜ್ಜಾ ಹೆಂಗೆ ಮಾಡ್ತೇವೆ ನಾವು, ಒಂದು 7 to 8 ಮಿನಿಟ್ಸ್ ಇದ್ರಾಗ ಅದನ್ನು ಬ್ರೆಡ್ ಬೇಕ್ ಮಾಡ್ತೀವಿ, ಅಂದ್ರೆ ಬೇಸ್. ಆಮೇಲೆ ಇದ್ರಾಗ ಇಟ್ಟು ಮಾಡ್ತೀವಿ. ಇಷ್ಟು ರುಚಿ ಆಗ್ತದೆ ಹೇಳ್ತೀನಿ ನಿಮ್ಗೆ. ಹೆಲ್ದಿ ಪಿಜ್ಜಾ ಫುಲ್, ನಮಗೆ ಏನು ಬೇಕೆಲ್ಲ ಹೆಲ್ದಿ. ಅದ್ರಾಗ ಚೀಸು ಹೆಲ್ದಿನ, ಬಟ್ ಅದೊಂದು ಸ್ವಲ್ಪ ಪ್ರೊಸೆಸ್ಡ್ ಇರ್ತದೆ ಅಷ್ಟೆ. ಅದು ಹೀಗಾಗಿ ನಂಗೆ ಪುಣಾನಾಗ ಸ್ವಲ್ಪ ಮಜಾ ಅನಿಸುತ್ತೆ ರೀ. ಬೆಳಗಾವಿನಾಗೂ ಕಿಚನ್ ರಿನೋವೇಷನ್ ಮಾಡಿಸ್ಬೇಕು. ಬೆಳಗಾವಿನಾಗ ಕಿಚನ್ ರಿನೋವೇಷನ್ ಮಾಡಿಸೋದಂತ. ಆಬ್ವಿಯಸ್ಲಿ ಈಗ ಸದ್ಯ ಆಗೋದಿಲ್ಲ, ಕೆಲಸ ಭಾಳ ಅದಾವೆ. 1 ವರ್ಷ 2 ವರ್ಷದಾಗ ಮಾಡ್ಸಕ್ಕೆ ಬರ್ತದೆ. ಗಂಟೆ ಬಂದು ಅಲ್ಲಿ ಜೇನು ನೋಡ್ರಿ ಇಲ್ಲಿ ಒಳಗೆ ಕುತ್ಕೊಂಡು ನೋಡತ್ತಾಳ. ಏನು ಮಾಡತ್ತಾರ ಪಪ್ಪ, ಏನು ಮಾಡತ್ತಾರ ಪಪ್ಪ, ಗ್ಯೂಟಿ ಬೇಬಿ. ಪಡ ಏನು ಮಾಡೋಣ ಅಂದ್ರೆ ಈಗ ವಾಟರ್ ಬಾಟಲ್ ತುಂಬೋನು. 8 ಗಂಟೆ ಆದ್ಮೇಲೆ ನಾನು ಬರ್ತೇನೆ ಬೇಕಾದ್ರೆ. I and Mama and Jenu are going to Phoenix Mall today because Mama's call and a task are finished. No tension. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಳ ಸಿರವೆವನ್ನ ಕಳಸವಯ್ಯ, ಕಾಯಕವೇ ಕೈಲಾಸ ಕೂಡಲ ಸಂಗಮ ದೇವ. ಜೇನು ಮರಿ ಪಪ್ಪಗೇನಾತ್ರಿ? ಜೇನು ಕುರಿ ನೀರು ತುಂಬೋಣ್ರಿ, ನಾವು ಫ್ರಿಜ್ನ ಇಡೋಣ್ರಿ. ಹಲ್ಲು ನೋವು ಬಿಟ್ಟತ್ರಿ ನಮ್ದು. ನಿಮ್ದ ಚಲೋ ನೋಡ್ರಿ, ಹಲ್ಲ ಇಲ್ಲ. ಊಟ ಮಾಡೋಣಂತ ರೊಟ್ಟಿ ಪಲ್ಯ ಇದ್ರಾಗ ಹಾಕ್ತೀರಿ ಮೊಸರು. ಶೇಂಗಾ ಚಟ್ನಿ ಐತನ? ಇಲ್ಲ, ಹಾಕ್ರಿ. ಸೊ ಇಲ್ಲೇ ಮಸ್ತ್ ಐಶ್ವರ್ಯ ಅನ್ನೊಂದು ಬ್ರ್ಯಾಂಡ್ ಕೊಲ್ಯಾಬ್ ಶೂಟ್ ಮಾಡತ್ತಿದ್ವಿ. ಸೊ ಅಕ್ಕಿದಂತ ಇವರೇ ಬೇಟದ್ ಬಿಡ್ರಿ, ನನಗಿಂತ ಜಾಸ್ತಿ ಇನ್ಸ್ಟಾಗ್ರಾಮ್ದಾಗ ಬ್ರ್ಯಾಂಡ್ ಕೊಲ್ಯಾಬ್.
ಮಮ್ಮಿಯವರ ಬರ್ರಿ. ಏನು ಕುರಿ ಎಲ್ಲಿ ಹೊಂಟಿರಿ ಮಮ್ಮಿ ಜೊತೆ ರೆಡಿ ಆಗಿ? ಶಾಪಿಂಗ್ ಹೊಂಟಿರಿ? ನಾನು ಬರ್ತೇನಲ್ಲ, ಬಟ್ ನಂಗೆ ಆಫೀಸ್ ಐತಲ್ಲ. ನಿಮ್ದೇ ಚಲೋ ಬಿಡ್ರಿ, 5:15 ಫ್ರೀ ಆಗಿಬಿಡ್ತೀರಿ. ಸ್ವಿಚ್ ಹೊಡಿರಿ ಪಪ್ಪ ನೀವು. ಸೊ ಆಕಾಶ್ ಫುಲ್ ಬ್ಯುಸಿ ಇದ್ರಿ. ನಾನು ಮಮ್ಮಿ ಜೇನು ಇಲ್ಲೇ ಸ್ವಲ್ಪ ಮಾಲಿಗೆ ಹೋದ್ರ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಫಿನಿಕ್ಸ್ ಮಾಲಿಗೆ ಮನೆ ಹತ್ರ ಐತ್ರಿ ಅದು. ಸೊ ಕ್ಯಾಬ್ ಬುಕ್ ಮಾಡೀನಿ, ಹೋಗೋದು ನಡೀರಿ. ಹೋಗೋಣ ನಾವು. ಕ್ಯಾಬ್ ಬಂದು ನಿಂತದ ರೀ, ಹೋಗೋದು ನಡೀರಿ. ಸೊ ನಮ್ಮ ಜೈನು ಅವ್ರು ಫುಲ್ ಗ್ರೂಪ್ ಆಗಿಬಿಟ್ಟಾರ್ರಿ. ಇದು ಒಂದು ರೋಡ್ ಕ್ರಾಸಿಂಗ್ ಭಾಳ ಅಂದ್ರೆ ಭಾಳ ವಜ್ಜ ಅದ ರೀ. ಭಯಂಕರ ಹೆದರಿಕೆ ಬರ್ತದ, ಅಡ್ಡಾಡಕ ಹೆದರಿಕೆ ಬರ್ತದ. ನಂಗೆ ಆ್ಯಕ್ಚುಲಿ ಭಾಳ ಖುಷಿ ಆಗತ್ತಿತ್ತು ರೀ, ಯಾಕಂದರೆ ಆಲ್ಮೋಸ್ಟ್ 1.5 ಇಯರ್ ಆಗಿತ್ತು ಮಾಲ್ ಹೋಗಿಲ್ಲ, ಶಾಪಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಮಮ್ಮಿನ ಕರ್ಕೊಂಡು ಪಟ ಓಡಿ ಬಂದೆ. ನನ್ನ ಮಗಳು ಟ್ರಾವೆಲಿಗೆ ಭಾಳ ಜೀವ ಅದ ನೋಡ್ರಿ. ಕಾರ್ನಾಗ ಕೂತ್ರೆ ಸಾಕ ಫುಲ್ ಎಂಜಾಯ್ ಮಾಡ್ತಾರೆ. ಸ್ವಲ್ಪ ಆಟ ಆಡ್ಸಿರತ್ತ ಅಂತ ಹೇಳಿ ಯೋಚನೆ ಮಾಡತ್ತೀವಿ. ಫನ್ ಸಿಟಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಬೊಂಬೆ ಅಂದ್ರೆ ಭಾಳ ಲೈಕ್ ಆಗ್ತದೆ ನಮ್ಮ ಜೇನುಗೆ. ಯಾವ್ದು ಬೇಕು ಜೇನು? ಯಾವ್ದು ಬೇಕು ನಿಮ್ಗೆ? ಪ್ರತಿ ಸಲ ನಾನು ಮಮ್ಮಿ ಎಲ್ಲರೂ ಹೋದಾಗ ನನ್ನ ಮಮ್ಮಿ ನನಗೋಸ್ಕರ ತಗೋತಿರ್ತಾರೆ. ಈಗ ನಾನು ಜೇನುಗೋಸ್ಕರ ತಗೊಳ್ಳೋದು ಟ್ರಾನ್ಸಿಷನ್ ಹೇಗೆಲ್ಲ ಭಯಂಕರ ಖುಷಿ ಅನ್ನಿಸ್ತದೆ. ನನ್ನ ಮಗಳು ಆಟ ಆಡೋದು ನೋಡಿದ್ರೆ ಎಲ್ಲ ನಂದನ ಎದುರು ಹತ್ತದನ. ಅಷ್ಟು ಚಂದ ಆಟ ಆಡ್ತಾಳ್ರಿ. ನಮ್ಮ ಮಮ್ಮಿ ಅಂತ್ರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಮಮ್ಮಿ ಅನ್ನತ್ತಿದ್ರೆ 10 ತೊಲಿ ಬಂಗಾರ ತೊಗೊಂಡಂಗೆ ಆತ. ಅಷ್ಟು ಖುಷಿ ಆತಕ್ಕಿ ಮುಖದ ಮೇಲೆ ಖುಷಿ ನೋಡಿ ನಾನು ಜೇನು ಹಾಕ್ರಿ. ನೀವು ಮಲ್ಕೋತೀರಿ ಜೇನು ನೀವು? ಹೌದು ಜೇನು, ಬೈಕ್ ಮಲ್ಕೋತೀರಿ? ಹೌದ್ರಿ. ಓ ಬಹುವನ್ ಗಾಡಿ ಹೊಡಾತಾಳ. ಓ ಜೇನು ನೀವು ಆಟ ಆಡಕತ್ರಿ? ಜೇನು ಏ ಜೇನು ಹಾಗ್ರಿ. ಜೇನು ನೋಡಿಲ್ ಜೇನು? ಜೇನು 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 ಹೇಗಿದ್ರಿ? ಮತ್ತೆ ಬೇಕಾಗಿದ್ರಿ? ಮತ್ತೆ ಬೇಕಾಗಿದ್ರಿ? ಆಶ್ಚರ್ಯ ಆಗತ್ತದ ರೀ, ಎಷ್ಟು ಎಂಜಾಯ್ ಮಾಡ್ತಾರ ಆಟಕ್ಕೆ. ಜೇನವ್ರೆ ಏನ್ರಿ ನಿಮ್ದು? ಆ್ಯಕ್ಚುಲಿ ನಮ್ಮ ಮಮ್ಮಿನ ಫಸ್ಟ್ ಟೈಮ್ ಹಲ್ದಿರಾಮ್ಸಿಗೆ ಕರ್ಕೊಂಬಂದೇನ್ರಿ. ಇಲ್ಲಿ ಚೊಲೆ ಭಟೂರೆ ಸಿಗ್ತದ ಅಂತ ಹೇಳಿ ಭಾಳಷ್ಟು ಜನ ಅಂದಿದ್ರೆ ನನ್ನ ಕಲೀಗ್ಸ್ ಎಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಟೈಮ್ ತಿನ್ನತೀನಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ. ಮತ್ತೆ ಫಸ್ಟ್ ಟೈಮ್ ಅಲ್ಲ, ಒಂದು ಸೆಕೆಂಡ್ ಟೈಮ್ ಅನ್ಸುತ್ತೆ ರೀ. ಸೊ ನಮ್ಮ ಜೇನವ್ರಂತ್ರಿ ಫುಲ್ ಆಟದ ಮೂಡ್ನಾಗ ಅದಾರ. ನಮ್ಮ ಮಮ್ಮಿನ ಆತರ ಪ್ರತಿ ವೀಕೆಂಡು ಮಾಲ್ ಆಟ ಆಡ್ಸ ಅಂತ ಹೇಳಿ ಆತ ನೋಡಿ ಜೇನು ಅಂತ ಹೇಳಿ. ಆಕೆ ಅನ್ನೋ ಪೈಕಿನ ಅದಾಳ, ಅಷ್ಟು ಎಂಜಾಯ್ ಮಾಡಿದ್ದಕ್ಕೆ. ಇಲ್ಲಿ ಚೊಲೆ ಭಟೂರೆ ಆರ್ಡರ್ ಮಾಡಿದ್ದೆ. ನಮ್ಮ ಜೇನು ನನಗೆ ಬೇಕಂತ ಹೇಳಿ ಎಷ್ಟು ಹುಡುಪಾಗ ನೋಡ್ರಿ ಆಕೆ. ಮನ್ಯಾಗೇನು ಪುರಿ ಬಾಜಿ ಲೈಕ್ ಆಗ್ತದೋ ಏನು ಇಲ್ಲಿದ ಪುರಿ ಬಾಜಿ ಲೈಕ್ ಆಯ್ತು?
ಇನ್ನು ಎರಡೂ ಲೈಕ್ ಡಿಫ್ರೆಂಟ್ ಟೇಸ್ಟ್ ಲೈಕ್ ಆಗ್ತದೆ ಬೇರೆ ಬೇರೆ ಟೇಸ್ಟ್, ಅದು ಬೇರೆ ಟೇಸ್ಟ್, ಇದು ಬೇರೆ. ಇದು ಡೆಲ್ಲಿ ಸೈಡ್ ಚೋಲೆ ಭಟೋರೆ ಅಂತಾರಲ್ಲ ಅದಿದು. ನೀ ಅಂದಿ ನೋಡ ಮನ್ಯಾಗ ದೊಡ್ಡ ಕಡ್ಲಿ ಇದಾವ, ಬಿಳೆ ಕಡ್ಲಿ. ಏನ್ ಬೇಕು ನಿಂಗೆ? ನಮ್ಮ ಜೇನುನ್ ಕರ್ಕೊಂಡು ಹ್ಯಾಮ್ಲೇಸಿಗೆ ಬಂದೇನ್ರಿ. ಈಗ ಹೆಂಗೆ ಮಾಡ್ತಾ ಇಲ್ಲಿ ಡಾಗ್ ಲೈಕ್ ಆಗೈತಿ, ಆ್ಯಕ್ಷನ್ ಮಾಡಬೇಕು, ಲೈಕ್ ಮಾಡೋ ನೋಡಲ್ಲಿ. ಮತ್ತು ನಾವು ಜೇನುನ್ ಕರ್ಕೊಂಡು ಹ್ಯಾಮ್ಲೇಸಿಗೆ ಬಂದೇವಿ. ಆಟ ಆಡ್ಸಿನಂತ ನಮ್ಮ ಜೇನುನ್ಗೆ. ಹೌದಿಲ್ಲ? ಆಟ ಆಡೋಣ್ರಿ ಜೇನು. ಗಾಡಿ ಮೇಲೆ ಹತ್ತೀರಿ ನೀವು? ಹೌದ್ರಿ ಹೌದ್ರಿ. ಬರ್ರಿ ಹಂಗ ಬರ್ರಿ, ಹಂಗ ಬರ್ರಿ, ಹಂಗ ಬರ್ರಿ, ಬರ್ರಿ ಹಂಗ ಬರ್ರಿ, ಬರ್ರಿ ಹಂಗ ಬರ್ರಿ. ಇವತ್ತು ಜೇನುನ್ ಫುಲ್ ಆಟ ಆಡ್ಸಾಕತ್ ಬಿಟ್ಟಿವ್ರಿ ನಾವು. ಅಕ್ಕಿ ಅಂತ್ರಿ ಹೆವಿ ಎಂಜಾಯ್ ಮಾಡತ್ತಾಳ. ಜೇನು ಆಗಿತ್ರಿ, ಚೀನಾ ಎಕ್ಸ್ಪ್ರೆಸ್ ಇಂದ ಟ್ರೈ ಮಾಡ್ಬೇಕಂತ ಹೇಳಿ ನಮ್ಮ ಮಮ್ಮಿನ ಕರ್ಕೊಂಡು ಬಂದೆ. ಮಮ್ಮಿ ಪ್ಲೀಸ್ ಗೋಬಿ ಮಂಚೂರಿಯನ್ ತಿನ್ನೋಣ ಅಂತ ಹೇಳಿ. ಸೊ ನಮ್ಮ ಜೇನು ನಿದ್ದೆ ಬಂದದ ಪಾಪ ಅದಕ್ಕೆ. ಸೊ ನಂದು ನಮ್ಮ ಮಮ್ಮಿ ಫೇವ್ರೇಟ್ ಐತ ಗೋಬಿ ಮಂಚೂರಿಯನ್. ಬಟ್ ಇದ್ರ ಜೊತೆಗೆ ನಂಗೆ ಕೋಕ್ ಲೈಕ್ ಆಗ್ತದ, ನಮ್ಮ ಮಮ್ಮಿಗೆ ಫ್ರೂಟಿ ಲೈಕ್ ಆಗ್ತದ. ನೀವು ಅಂದ್ರೆ ಬಾಗ್ಲ ಹೆಂಗೆ ತೆಗಿತ ಅನ್ಕೊಂಡ್ರಿಲ್ಲ, ಬರೀ ಚಾವಿ ತೆಗ್ದ, ನಾನು ಡೋರ್ ಹೆಂಗೆ ತೆಗಿತ. ನೋಡು ಗಾಡಿ ಹೊಡೆದ ಶಿಸ್ತು ಗೊತ್ತ. ಹಂಗ ಸುಮ್ಮ ಕುಂದ್ರಸಕ್ಕೆ ಸ್ಟೇರಿಂಗ್ ತಗೊಂಡ್ ಹಿಂಗ ಹಿಂಗ ಮಾಡಾಟ ಒಟ್ಟ ನೋಡಿಲ್ಲ. ನಾವು ಗ್ರೂಪ್ನಾಗ ರೊಕ್ಕ ಕೊಟ್ಟು ಆಟ ಆಡ್ಸಿದೆ ಹಂಗ. ಈಕಿ ಆಡೋದನ್ನ ನೋಡಿ ಒಬ್ಬ ಏನಂದ, ನಾ ಸ್ವೈಪ್ ಮಾಡ್ತೇನ್ರಿ, ನೀವ್ ಈಕಿನ ಹಿಡ್ಕೋರಿ, ಸ್ಲೋ ಹೋಗ್ತದರಿ ಅಂತಂದ. ಈಕಿ ಆಡೋದನ್ನ ನೋಡ ಸ್ವೈಪ್ ಮಾಡಿ ಆಡ್ಸನವ ಬ್ಯಾರೆದವ. ಹಾ ಭಾರಿ ಆತ್ಲ. ಸ್ಟೇರಿಂಗ್ ತಗೊಂಡು ತಿರುಗಾಡ್ರಿ, ತಿರುವತಾಡ್ರಿ ಭಾರಿ ಆತ್ ಬಿಡ. ಬಂದ್ ನಮ್ ಜೇನು ಮರಿ ಅಲ್ಲಿ ಹ್ಯಾಬ್ಲೀಸ್ ಮ್ಯಾಗ ಒಂದು ನಾಯಿ ಐತ, ಅಷ್ಟೇ ಸ್ಟ್ರಾಯ್ಸ್. ಆ ನಾಯಿ ಒಂದ್ ಹಿಂಗ್ ಕಾಲ್ ಹಿಂಗ್ ಮಾಡ್ತತ್ಲ, ಹಿಂಗ್ ಮಾಡತ್ತ. ಕರೆಕರ್ ನಾಯಿ, ಕರಕರನ ನಾಯಿ ಅಲ್ಲ, ಟಾನ್ ನಾಯಿ. ಆಲ್ ರೈಟ್ ಸ್ನೇಹಿತರೆ, ಹೆಂಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಜೇನು ಅಕೌಂಟು ಕೂಡ ಕೆಳಗೆ ಕಮೆಂಟ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ ಅಂತ ಹೇಳ್ತಾ ಬರೀ ಇವತ್ತಿನ ಲಕ್ಕಿ ಕಮೆಂಟ್ ನೋಡು. ನಮ್ಮ ಗೀತಾ ಅವ್ರಂತರ, ಏಕ್ ಜೇನು ಮರಿ ಚೀರಾಡುತ್ತಿ ನೀನು, ಚೀರಾಡಿದ್ರು ಚಂದ, ನಕ್ಕರು ಚಂದ, ನೀನು ಏನು ಮಾಡಿದರೂ ಚಂದ, ಅಜ್ಜಿಗೆ ಹೇಳು ದೃಷ್ಟಿ ತೆಗೆಸೋಕೆ, ಒಟ್ಟಾರೆ ಕಂದ ನೀನು ಸೂಪರ್ ಸೂಪರ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಶಿವಕುಮಾರ್ ಅವರೇ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇರ್ತೀನಿ ಇಂಥವೆಲ್ಲ ಕಮೆಂಟ್ಸ್ ನೋಡಿ. ಆ್ಯಂಡ್ ನನ್ನ ತಪ್ಪಡ್ಲರ್ನ ಅವ ಏನು ಹೆಸರಪ್ಪ ಇದು, ಇವ್ರು ಅಂತ ಇದ್ದಾರೆ, ಬೇಬಿ ಅಟ್ರಾಕ್ಟ್ ಹ್ಯೂಮನ್ ಹೂ ಇಸ್ ಲೆಸ್ ಸ್ಟ್ರೆಸ್ಡ್ ಆ್ಯಂಡ್ ನೋ ಹಾರ್ಡ್ ಇಮೋಷನ್ಸ್ ಆನ್ ದೆಮ್ಸೆಲ್ಸ್. ಸೊ ಬೇಬಿ ಗೆಟ್ಸ್ ಕ್ವೈಟ್ ಫೀಲ್ ಸೇಫ್. ಓಕೆ, ಬೇಬಿ ಸೇಫ್ ಏನು ರೀ ಇದು, ಗೆಟ್ಸ್ ಸ್ಪೆಲ್ಲಿಂಗ್ಸ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಬೇಬಿ ಗೆಟ್ಸ್ ಕ್ವೈಟ್ ಫೀಲ್, ಓಕೆ, ಏನೋ ಒಟ್ಟು ಸೇಫ್ ಟುವರ್ಡ್ಸ್. ಡು ಯು ಅಗ್ರಿ ವಿತ್ ದಟ್ ಅಂತ. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇಲ್ಲ ರೀ. ಯಾರಿಗಾರ ಇದ್ರ ಬಗ್ಗೆ ಐಡಿಯಾ ಇತ್ತಂದರೆ ನಿಮ್ಮ ಟಿಪ್ಪಣಿಗಳನ್ನು ನೀವು ಕಮೆಂಟ್ಸ್ನಲ್ಲಿ ಖಂಡಿತ ಹಾಕ್ಬೋದು.